ಚಹಾದೊಂದಿಗೆ ಭಾರತೀಯರಿಗೆ ಒಂದ್ ರೀತಿಯ ಅವಿನಾಭಾವ ಸಂಬಂಧವಿದೆ. ಒಂದ್ ಕಪ್ ಚಹಾ ಇಲ್ಲದೆ ಅಂದಿನ ದಿನವೇ ಆರಂಭವಾಗಲ್ಲ. ಚಹಾ ಕುಡಿದು ದಿನ ಆರಂಭ ಮಾಡಿದ್ರೆ ದೇಹಕ್ಕೆ ಚೈತನ್ಯ ಸಿಗುತ್ತೆ ಎಂಬ ಭಾವನೆ ನಮ್ಮಲ್ಲಿ ಹಲವರಿಗಿದೆ. ಸುರಿಯುವ ಮಳೆಯಲ್ಲೂ ಚಹಾ ಬೇಕು, ಸುಡುವ ಬಿಸಿಲಿನಲ್ಲೂ ಚಹಾ ಬೇಕೇ ಬೇಕು. 3 ಹೊತ್ತು ಊಟ ಬಿಟ್ಟು ಚಹಾ ಕುಡಿಯೋದ್ ಮಾತ್ರ ಬಿಡಲ್ಲಪ್ಪ ಅನ್ನೋ ಚಹಾ ಪ್ರಿಯರಿಗೇನು ಕಡಿಮೆ ಇಲ್ಲ. ಹಾಗಾದ್ರೆ ನಾವ್ ಇಷ್ಟೊಂದು ಇಷ್ಟಪಟ್ಟು ಕುಡಿಯೋ ಈ ಚಹಾ ವಿಶ್ವದಲ್ಲಿ ಅತಿ ಹೆಚ್ಚು ಎಲ್ಲಿ ಬೆಳೆಯುತ್ತೆ? ಚಹಾ ಉತ್ಪಾದನೆಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಚಹಾ ಬೆಳೆಯೋ ರಾಜ್ಯ ಯಾವುದು? ನಾವು ಪ್ರತಿದಿನ ಕುಡಿಯೋ ಚಹಾದಿಂದ ಏನೆಲ್ಲ ಪ್ರಯೋಜನಗಳಿವೆ? ಅತಿಯಾಗಿ ಕುಡಿದ್ರೆ ಏನೆಲ್ಲ ಸಮಸ್ಯೆಗಳು ಎದುರಾಗುತ್ತೆ ಅನ್ನೋ ಒಂದಷ್ಟು ಕುತೂಹಲಕಾರಿ ಮಾಹಿತಿ ಇಲ್ಲಿದೆ ನೋಡಿ. ವಿಡಿಯೋ ನೋಡೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಇನ್ಫೋ ಟಾಪಿಕ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಶ್ವದಲ್ಲಿ ಅತಿ ಹೆಚ್ಚು ಚಹಾ ಬೆಳೆಯುವ ಟಾಪ್ 5 ದೇಶಗಳು ಯಾವುವು? ಭಾರತಕ್ಕೆ ಎಷ್ಟನೇ ಸ್ಥಾನ? ಚಹಾ ಉತ್ಪಾದಿಸುವ ರಾಷ್ಟ್ರಗಳ ಪಟ್ಟಿಯಲ್ಲಿ ಡ್ರ್ಯಾಗನ್ ರಾಷ್ಟ್ರ ಚೀನಾ ಅಗ್ರಪಂಕ್ತಿಯಲ್ಲಿದೆ. ವಾರ್ಷಿಕವಾಗಿ ಸುಮಾರು 24 ಲಕ್ಷ ಟನ್ಗಳಷ್ಟು ಚಹಾವನ್ನ ಉತ್ಪಾದಿಸುವ ಚೀನಾ ವಿಶ್ವದ ಚಹಾ ಮಾರುಕಟ್ಟೆಯಲ್ಲಿ ತನ್ನದೇ ಆದ ಛಾಪು ಮೂಡಿಸಿದೆ. ಗ್ರೀನ್ ಟೀ, ಬ್ಲಾಕ್ ಟೀ ಸೇರಿದಂತೆ ವೈವಿಧ್ಯಮಯ ಬಗೆಯ ಚಹಾಗಳನ್ನ ಇಲ್ಲಿ ಬೆಳೆಯಲಾಗುತ್ತಿದ್ದು ವಿಶ್ವದ ಹಲವು ರಾಷ್ಟ್ರಗಳಿಗೆ ರಫ್ತು ಮಾಡಲಾಗ್ತಾ ಇದೆ. ಇನ್ನು ಡ್ರ್ಯಾಗನ್ ರಾಷ್ಟ್ರದ ಈ ಚಹಾ ಸಾವಿರಾರು ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಜೊತೆಗೆ ಇದು ಚಹಾದ ಮೂಲ ನೆಲೆಯೂ ಹೌದು. ಅಂದ್ಹಾಗೆ ಈ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿರೋದು ನಮ್ಮ ಭಾರತ. ವಿಶ್ವದಾದ್ಯಂತ ಉತ್ಪಾದನೆಯಾಗುವ ಒಟ್ಟು ಚಹಾದಲ್ಲಿ 23% ಚಹಾ ಭಾರತದಲ್ಲೇ ಉತ್ಪಾದನೆ ಆಗುತ್ತೆ. ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಸುಮಾರು 9 ಲಕ್ಷ ಮೆಟ್ರಿಕ್ ಟನ್ ನಷ್ಟು ಚಹಾವನ್ನ ಉತ್ಪಾದಿಸಲಾಗುತ್ತೆ. ಕೀನ್ಯಾ ವಿಶ್ವದ 3ನೇ ಅತಿ ದೊಡ್ಡ ಚಹಾ ಉತ್ಪಾದಕ ರಾಷ್ಟ್ರವಾಗಿದ್ದು ವರ್ಷಕ್ಕೆ ಸುಮಾರು 305,000 ಮೆಟ್ರಿಕ್ ಟನ್ ಚಹಾ ಉತ್ಪಾದಿಸುತ್ತೆ. ಇನ್ನು ಶ್ರೀಲಂಕಾ 4ನೇ ಸ್ಥಾನದಲ್ಲಿದ್ದು ವರ್ಷಕ್ಕೆ ಸುಮಾರು 3 ಲಕ್ಷ ಮೆಟ್ರಿಕ್ ಟನ್ಗಳಷ್ಟು ಚಹಾವನ್ನ ಉತ್ಪಾದಿಸುತ್ತೆ. ಅದರಲ್ಲೂ ಶ್ರೀಲಂಕಾದ ಬ್ಲಾಕ್ ಟೀ ವಿಶ್ವದಾದ್ಯಂತ ಬಹಳ ಜನಪ್ರಿಯವಾಗಿದ್ದು ಅಲ್ಲಿನ ಚಹಾ ಉದ್ಯಮ ದೇಶದ ಪ್ರಮುಖ ಆರ್ಥಿಕ ಆಧಾರಗಳಲ್ಲಿ ಒಂದಾಗಿದೆ. ಇದರೊಂದಿಗೆ ವರ್ಷಕ್ಕೆ 1,75,000 ಮೆಟ್ರಿಕ್ ಟನ್ ಚಹಾವನ್ನ ಉತ್ಪಾದಿಸುವ ಟರ್ಕಿ 5ನೇ ಅತಿ ದೊಡ್ಡ ಚಹಾ ಉತ್ಪಾದಿಸುವ ದೇಶವಾಗಿ ಗುರುತಿಸಿಕೊಂಡಿದೆ. ವಿಶ್ವದಲ್ಲಿ ಅತಿ ಹೆಚ್ಚು ಕುಡಿಯುವ ಪಾನೀಯಗಳಲ್ಲಿ 2ನೇ ಸ್ಥಾನ. ಟೀಗಳಲ್ಲಿ ಗ್ರೀನ್ ಟೀ, ಬ್ಲಾಕ್ ಟೀ, ಕೋಲ್ಡ್ ಟೀ, ಕ್ಯಾಮೊಮೈಲ್ ಚಹಾ, ಹರ್ಬಲ್ ಟೀ, ಮಸಾಲಾ ಟೀ, ಇರಾನಿ ಚಾಯ್, ಲೆಮನ್ ಗ್ರಾಸ್ ಟೀ, ಇತ್ತೀಚೆಗೆ ತಂದೂರಿ ಟೀ ಸಹ ತಯಾರಿಸಲಾಗ್ತಾ ಇದೆ. ಹೀಗೆ ವಿವಿಧ ರೀತಿಯಲ್ಲಿ ತಯಾರಿಸಲಾಗುವ ಚಹಾ ಪ್ರಪಂಚದಲ್ಲಿ ಅತಿ ಹೆಚ್ಚು ಕುಡಿಯುವ ಪಾನೀಯಗಳ ಸಾಲಿನಲ್ಲಿ 2ನೇ ಸ್ಥಾನವನ್ನ ಗಿಟ್ಟಿಸಿಕೊಂಡಿದೆ. ಟೀ ಉತ್ಪಾದಿಸುವ ಭಾರತದ ಟಾಪ್ 5 ರಾಜ್ಯಗಳಿವು. ಭಾರತದ ಚಹಾ ಉತ್ಪಾದನೆಯ ಅರ್ಧಕ್ಕಿಂತಲೂ ಹೆಚ್ಚು ಪಾಲಿನ ಚಹಾವನ್ನ ಅಸ್ಸಾಂನಲ್ಲಿ ಬೆಳೆಯಲಾಗುತ್ತೆ. ಇನ್ನು ವೆಸ್ಟ್ ಬೆಂಗಾಲ್ 2ನೇ ಸ್ಥಾನದಲ್ಲಿದ್ರೆ ನಮ್ಮ ಪಕ್ಕದ ರಾಜ್ಯ ತಮಿಳುನಾಡು ಹಾಗೂ ಕೇರಳ 3 ಮತ್ತು 4ನೇ ಸ್ಥಾನದಲ್ಲಿದೆ. ಟೀ ಬೆಳೆಯುವ ಟಾಪ್ 5 ರಾಜ್ಯಗಳ ಪೈಕಿ ನಮ್ಮ ಕರ್ನಾಟಕ 5ನೇ ಸ್ಥಾನದಲ್ಲಿದೆ. ಗ್ರೀನ್ ಟೀ ಬೆನಿಫಿಟ್ಸ್ ಏನ್ ಗೊತ್ತಾ? ಗ್ರೀನ್ ಟೀಯಲ್ಲಿರುವ ಕ್ಯಾಟಚಿನ್ ಆಂಟಿ ಆಕ್ಸಿಡೆಂಟ್ಗಳು ಹೃದಯದ ಆರೋಗ್ಯವನ್ನ ಸುಧಾರಿಸುತ್ತೆ. ಇದರ ಜೊತೆಗೆ ಪಾರ್ಶ್ವವಾಯು ಅಪಾಯವನ್ನ ಕೂಡ ಕಡಿಮೆ ಮಾಡುತ್ತೆ. ನಿಯಮಿತವಾಗಿ ಗ್ರೀನ್ ಟೀ ಸೇವನೆ ಮಾಡೋದ್ರಿಂದ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಮತ್ತು ಹೃದಯದ ಆರೋಗ್ಯವನ್ನ ಸುಧಾರಿಸಲು ಸಹಾಯ ಮಾಡುತ್ತೆ. ಇದರೊಂದಿಗೆ ವೆಯ್ಟ್ ಲಾಸ್ ಮಾಡುವಲ್ಲಿ, ಚರ್ಮದ ಆರೈಕೆ ಮಾಡುವಲ್ಲಿಯೂ ಸಹಕಾರಿ. ಗ್ರೀನ್ ಟೀಯಲ್ಲಿರುವ ಕೆಫಿನ್ ಮೆದುಳಿನ ಕಾರ್ಯಕ್ಷಮತೆಯನ್ನ ಹೆಚ್ಚು ಮಾಡುತ್ತೆ. ಈ ಎಲ್ಲ ಕಾರಣಗಳಿಂದಲೇ ಇಂದು ಗ್ರೀನ್ ಟೀಯ ಬಳಕೆ ಕೂಡ ಹೆಚ್ಚಾಗಿದೆ. ಹಾಲು, ಸಕ್ಕರೆ ಬೆರೆಸಿದ ಚಹಾ ಅತಿಯಾಗಿ ಕುಡಿದ್ರೆ ಏನಾಗುತ್ತೆ ಗೊತ್ತಾ? ಚಹಾಗೆ ಹಾಲು ಬೆರೆಸಿದ್ರೆ ಚಹಾದಲ್ಲಿರುವ ಕೆಲವು ಆಂಟಿ ಆಕ್ಸಿಡೆಂಟ್ಗಳ ಲಭ್ಯತೆಯನ್ನ ಕಡಿಮೆ ಮಾಡಬಹುದು. ಗ್ಯಾಸ್ಟ್ರಿಕ್ ಸಮಸ್ಯೆ, ಇದರ ಜೊತೆಗೆ ತಡರಾತ್ರಿಯಲ್ಲಿ ಚಹಾ ಸೇವನೆ ಮಾಡಿದ್ರೆ ನಿದ್ರಾಹೀನತೆಯ ಸಮಸ್ಯೆ ಕೂಡ ಉಂಟಾಗುತ್ತೆ. ಹೆಚ್ಚಾದ್ರೆ ಅಮೃತವು ವಿಷ ಎನ್ನುವಂತೆ ಅತಿಯಾದ ಚಹಾ ಸೇವನೆಯು ಕೆಲವು ಅಡ್ಡ ಪರಿಣಾಮಗಳನ್ನ ಉಂಟು ಮಾಡಬಹುದು. ಚಹಾ ಸೇವನೆಯ ಬೆನಿಫಿಟ್ಸ್ ಗಳನ್ನ ತಿಳಿದುಕೊಳ್ಳೋದು ಎಷ್ಟು ಮುಖ್ಯವೋ ಅದರಿಂದ ಉಂಟಾಗುವ ಅಡ್ಡ ಪರಿಣಾಮಗಳನ್ನ ತಿಳಿದುಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಬ್ಲಾಕ್ ಟೀ, ಗ್ರೀನ್ ಟೀಗಳಿಂದ ಒಳ್ಳೆಯ ಬೆನಿಫಿಟ್ಸ್ ಇದೆಯಾದ್ರೂ ಇವುಗಳ ಅತಿಯಾದ ಸೇವನೆ ಒಳ್ಳೆಯದಲ್ಲ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಚಹಾ ಪ್ರಿಯ ಸ್ನೇಹಿತರಿಗೂ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೆ ನಮಸ್ಕಾರ.